ಜಾಲಮಂಗಲದಲ್ಲಿ ವೈಕುಂಠ ಏಕಾದಶಿ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಬಂದು ಅವನ ದರ್ಶನ ಮಾಡ್ಕೊಂಡು ಹೋಗೋಕ್ಕೆ ನಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊತಾ ಇದ್ದೀವಿ. हरि ओम शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। ओम लक्ष्मीनारायण विद्महे परब्रह्मणे च धीमहि तन्नो परमात्मं प्रचोदयात्। लक्ष्मी समेत श्री लक्ष्मीनारायण स्वामी ಅವರಿಗೆ ವೈಕುಂಠ ಏಕಾದಶಿಯ ಮಹೋತ್ಸವ ಅಂಗವಾಗಿ ಹಬ್ಬ ಜರುಗುತ್ತಿದೆ. ಇದರ ವಿಶೇಷತೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಪುರಾತನ ಕಾಲದಿಂದಲೂ ಈ ಮೂಲಾಮೂರ್ತಿಯು ನಮ್ಮ ಕರ್ನಾಟಕಾದ್ಯಂತ ಎಲ್ಲೂ ಕಂಡಿಲ್ಲ. ಲಕ್ಷ್ಮಿಯ ಜೊತೆಯಲ್ಲಿ ನಾರಾಯಣನ ತನ್ನ ಹೆಗಲ ಮೇಲೆ ಕೈ ಹಾಕೊಂಡು ನಿಂತಿರುವಂಥ ಒಂದು ಭಂಗಿಯಲ್ಲಿ ಶ್ರೀ ಶಿಲೆಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಇದರ ಉದ್ದೇಶವಾಗಿ ಶ್ರೀ ಲಕ್ಷ್ಮೀನಾರಾಯಣ ಸಂತಾನ ಭಾಗ್ಯಕ್ಕಾಗಲಿ ಅಭಿವೃದ್ಧಿಗಾಗಲಿ ಪುಷ್ಪ ಪ್ರಸಾದವಾಗಿ ಜನ ಭಕ್ತಾದಿಗಳು ಮತ್ತು ಬೆಟ್ಟದಲ್ಲಿರುವಂತಹ ಶ್ರೀದೇವಿ ಭೂದೇವಿ ಸಮೇತ ಇರುವಂತಹ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಆಚರಿಸುತ್ತಾರೆ. ಈ ಸುತ್ತಮುತ್ತಲ ಗ್ರಾಮದಲ್ಲಿ ಮತ್ತು ಗ್ರಾಮಾಂತರ ನಗರ ಸಭೆಯಿಂದ ನಗರಗಳಿಂದಲೂ ಬಂದು ಈ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ಇದು ಸುಮಾರು ಒಂದು 400ರಿಂದ 500 ಕೆಂಪೇಗೌಡರ ಕಾಲದಿಂದನೂ ದೇವಸ್ಥಾನ ಜೀರ್ಣೋದ್ಧಾರದಲ್ಲಿರುತ್ತದೆ. ಈ ಸೇವೆಯನ್ನು ಗ್ರಾಮದಿಂದ ಒಗ್ಗಟ್ಟಾಗಿ ಮಾಡಿ ಈ ಸ್ವಾಮಿಯನ್ನೇ ಉತ್ಸವ ಮತ್ತು ವಿಜೃಂಭಣೆಯಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ, ರಥೋತ್ಸವ, ಕೊಂಡೋತ್ಸವ, ಇತರೆ ಉತ್ಸವಗಳು ಪ್ರತಿ ತಿಂಗಳು ನಡೆಯುತ್ತಾ ಇರುತ್ತದೆ. ಇದು ಅಭಿವೃದ್ಧಿ ಪಥದಲ್ಲಿ ಮುಂದೆ ಸ್ವಾಮಿ ಪದವಾಗ್ತಾ ಇದೆ. ಎಲ್ಲ ಕಷ್ಟ ಕಾರ್ಪಣ್ಯಗಳಿಗಾಗಲಿ ಒಂದು ಸಂತಾನ ಭಾಗ್ಯಕ್ಕಾಗಲಿ ಸ್ವಾಮಿ ಪುಷ್ಪ ಪ್ರಸಾದ ಇಲ್ಲಿ ಯಾರ ಮೇಲೂ ಮೈ ಮೇಲೆ ಬಂದು ಯಾವುದೇ ದೇವರು ಹೇಳಲ್ಲ. ಸ್ವಾಮಿ ಕೊಡುವಂಥ ವರಪ್ರಸಾದದಿಂದ ಒಂದು ಪುನೀತರಾಗ್ತಾರೆ. ಅದು ನಂಬಿಕೆಯಿಂದ ಅವರು ಸೇವೆ ಮಾಡಿ ಪುನೀತರಾಗ್ತಾರೆ.